ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿದು ಇವತ್ತಿನ ನಮ್ಮ ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ, ಫಿಶ್ ಫ್ರೈ. ಎಷ್ಟು ಸೂಪರಾಗಿ, ಎಷ್ಟು ಕಲರ್ಫುಲ್ಲಾಗಿ, ಹಾಗೆ ತಿನ್ಬಿಡೋಣ ಅನಿಸ್ತಿದೆ ಅಲ್ವಾ, ಅಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಏನು ಫಿಶ್ ಫ್ರೈ ಇದು? ಬಾಂಗ್ಡಾ ಫಿಶ್ ಫ್ರೈ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನೋಡಿ, ನಾನಿಲ್ಲಿ ಫಿಶ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು 3/4 kg ಅಷ್ಟು ಫಿಶ್ ತರಿಸ್ಕೊಂಡಿದ್ದೆ. ಸೊ ಈ ರೀತಿ ನೀಟಾಗಿ ಫಿಶ್ನ ವಾಶ್ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಈ ಫಿಶ್ ಬಾಂಗ್ಡಾ ಫ್ರೈ ನಾನು ಮಾಡಿದ್ದಲ್ಲ, ನಮ್ಮ ಹಸ್ಬೆಂಡ್ ಮಾಡಿದ್ದು. ನೋಡಿ, ಒಂದು ದೊಡ್ಡ ಬೇಸನ್, ಲೈಕ್ ಒಂದು ದೊಡ್ಡ ಪ್ಲೇಟ್ ತೊಗೊಳ್ಬೇಕು. 3/4 kgಗೆ ಒಂದೆರಡು ಪಾಕೆಟ್ ತೊಗೊಂಡಿದ್ದೀನಿ. ಲೈಕ್ ಏನಂತಂದರೆ ಫಿಶ್ ಫ್ರೈದು ಫಿಶ್ ತವಾ ಫ್ರೈದು ಮಸಾಲ ಬರುತ್ತೆ, ಅದನ್ನು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, ಟರ್ಮರಿಕ್ ಹಾಕಿದ್ದಾರೆ, ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದಾರೆ. ಹಾಗೆ ನೋಡಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದಕ್ಕೆ ಒಂದು ಎಗ್ ಕೂಡ ಹಾಕೊಂಬಿಡೋಣ. ನೋಡಿ, ಒಂದು ಎಗ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 1/2 ಲೆಮನ್ನಷ್ಟು ತಗೊಂಡು ಅದ್ರ ರಸ ಹಿಂಡ್ಕೊತಾ ಇದ್ದೀನಿ ನೋಡಿ. ಸೊ ಹಾಗೆ ನಾನಿಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ಸ್ಕಿಪ್ ಆಗಿದೆ, ಸಾರಿ. ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಮಿಕ್ಸ್ ಮಾಡಿಕೊಂಡು ಫಿಶ್ ಇದೆಯಲ್ಲ, ಫಿಶ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು. ಸೊ ಅದಕ್ಕೆ ಕಲಸಿಟ್ಟಿರೋ ಮಸಾಲೆ ಎಲ್ಲ ಈ ಫಿಶ್ಗೆ ನಾವು ಮಸಾಲೆ ಎಲ್ಲ ಕಂಪ್ಲೀಟಾಗಿ ಒಳಗಡೆ ಹೋಗೋ ರೀತಿ ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ನೋಡಿ, ಎಲ್ಲೂ ಒಂಚೂರು ಕಾಣಿಸ್ಬಾರ್ದು, ಏನಂತಂದರೆ ಕಂಪ್ಲೀಟ್ ಮಸಾಲೆ ಎಲ್ಲ ಫಿಶ್ ಒಳಗಡೆ ಹೋಗಿರಬೇಕು. ಸೊ ಆ ರೀತಿ ನಾವು ಮಸಾಲೆ ಎಲ್ಲ ಫಿಲ್ ಮಾಡಿದ್ರೆ ಏನಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡೋವಾಗೂ ಕೂಡ ಎಲ್ಲ ಕಡೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ಫಿಶ್ಗೂ ನಾವು ಈ ರೀತಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಈಗ ನೋಡಿ, ಮ್ಯಾಕ್ಸಿಮಮ್ ಇದನ್ನು ನಾವು ಒಂದು 2-3 hours ನಾವು ಮ್ಯಾರಿನೇಟ್ ಮಾಡಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತಲ್ಲ. ಸೊ ಆವಾಗ ನಮಗೆ ಫ್ರೈ ಮಾಡುವಾಗ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಹಾಗೆ ನೋಡಿ, ಕರಿ ಲೀವ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಏನಂತಂದರೆ, ಈಗ ನಾವು ಮಧ್ಯಾಹ್ನ ಮಾಡ್ತೀವಿ ಅಂತಂದರೆ ಬೆಳಗ್ಗೆ ನಾವು ಮ್ಯಾರಿನೇಟ್ ಮಾಡಿಡಬೇಕು, ಅಥವಾ ನಾವು ಈವ್ನಿಂಗ್ ಮಾಡ್ತೀವಿ ಅಂತಂದರೆ ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿ ಫಿಶ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಗೆ ಹಿಡಿದಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ತವ ಮೇಲೆ ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು ಫ್ರೈ ಮಾಡೋಕ್ಕೆ ಫಿಶ್ನ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಿದೆ. ಸಕ್ಕತ್ತಾಗಿ ಹಿಡಿದಿತ್ತು ಕೂಡ, ಉಪ್ಪು ಖಾರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡಿದಿರಿ ಈ ರೀತಿ ಒಂದ್ಸಲಿ. ಆಹಾ, ನೋಡಿದ್ರೆ ಆ ಕಲರು ಏನು ಸಕ್ಕತ್ತಾಗಿ ಕಾಣ್ತಿದೆ, ಗೋಲ್ಡನ್ ಕಲರು, ಕಂಪ್ಲೀಟಾಗಿ ರೋಸ್ಟ್ ಆಗ್ತಾಯಿದೆ. ಫಿಶ್ಶು ಸೂಪರ್ ಡೂಪರಾಗಿ ಕಾಣ್ತಿದೆ. ತಿನ್ನೋಕ್ಕೂ ಕೂಡ ತುಂಬ 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 ರುಚಿಯಾಗಿ ಬಂದಿತ್ತು. ಇನ್ನೊಂದು ವಿಷಯ ಏನು ಅಂತಂದರೆ, ಬರೀ ಚಿಕನ್ ಮಟನ್ ಒಂದೇ ಅಲ್ಲ, ನೀವು ಫಿಶ್ನೂ ಕೂಡ ವೀಕ್ಲಿ ಒಂದ್ಸಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ಬಹಳ ಒಳ್ಳೆಯದು. ಸೀ ಫುಡ್ ಅಲ್ವಾ, ಸೊ ಹಾಗಾಗಿ ಹೆಲ್ತ್ಗೆ ಬಹಳ ಒಳ್ಳೆಯದು ಅಂತಲೇ ಹೇಳ್ತೀನಿ. ನೋಡಿ, ನಾವೆಲ್ಲ ಫಿಶ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ ಕಂಪ್ಲೀಟಾಗಿ. ಫೈನಲ್ಲಾಗಿ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟೋ ಟೇಸ್ಟಿಯಾದಂತಹ ಬಾಂಗ್ಡಾ ಫಿಶ್ ಫ್ರೈ ಸವಿಯಲು ಸಿದ್ಧ. ಕಂಪ್ಲೀಟಾಗಿ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ, ಹಾಗೆ ಟ್ರೈ ಮಾಡಿ. ಕೊನೆಯವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಗಾಯ್ಸ್. ಅಲ್ಲಿವರೆಗೂ ಟಾಟಾ, ಬಾಯ್, ಥ್ಯಾಂಕ್ ಯು ಆಲ್.